ನಾವೇನ್ ಮಾಡ್ತೀವಿ, ಒತ್ತಿಗೆ ತೆಗಿತೀವಿ. ಎಷ್ಟೊತ್ತು ಹುಟ್ಟದ? 11:45. ಇದೇನು ಕತ್ರಿ ಮಗುನೋ ನಾರ್ಮಲ್ ಮಗುನೋ? ಕತ್ರಿ ಮಗುನೋ, ಅರ್ಥ ಆಗಿಲ್ಲ. ಕತ್ರಿ ಮಗುನೋ ಸಿಸರಿನ್ ಅಲ್ರಿ, ಅದು ಕತ್ರಿ ಮಗು. ಅದು ಕತ್ರಿ ಮಗನೋ ನಾರ್ಮಲ್ ಇಂಥದ್ದು. ಆಯ್ತು, ಆಯ್ತು ಆಯ್ತು, ಹೇಳು ಎಷ್ಟು ಗಂಟೆ ಅಲ್ರಿ? ಅವ್ನು ತೆಗೆದು ನೋಡ್ತಾನೆ, ಮೂಲಾ ನಕ್ಷತ್ರ ಊಟ ಐತೆ ಅಂತ. ಎಂತ ಕರ್ಮರಿ, ಆ ಮಗು ಬದುಕಬೇಕೋ ಬೇಡ ಹೇಳ್ರಿ? ಆ ಮಗು ಹುಟ್ಟಿರ್ತಕ್ಕಂಥ ಮಗು ಬಾಳ್ಬೇಕೋ ಬೇಡ? ಆ ಮಗು ದೊಡ್ಡವನಾಗಬೇಕೋ ಬೇಡ? ಭವಿಷ್ಯ ಬೇಕೋ? ನಮ್ಮಂತ ಸ್ವಾಮಿಗಳ ಹತ್ರ ನಿಮ್ಮಂತ ಮಕ್ಕಳನ್ನ ತಂದಾಗ ನಾವೇನ್ ಹೇಳ್ಬೇಕು? ಈ ಮಗು ಬಹಳ ಚಲೋ ಹುಟ್ಟೈತೆ, ಜಗತ್ತಿಗೆ ಇವನು ದೊಡ್ಡವನಾಗ್ತಾನೆ, ಇವನಿಗೆ ಶಿಕ್ಷಣ ಕೊಡು ಅಂತ ಹೇಳಿ ಕಳಿಸ್ಬೇಕು. ಇಲ್ಲದಿರೋದನ್ನಲ್ಲಿ ಹೇಳಿ ನಿಮ್ಮ ತಲೆಯೊಳಗೆ ಕಸ ಹಾಕಬೇಕು ನಾವು? ಹೇಳಿ, ಕೆಟ್ಟದಾಗುತ್ತೆ. ನಕ್ಷತ್ರ ಸರಿ ಇಲ್ಲ. 8 ಜನ ಹೆಣ್ಣು ಮಕ್ಕಳು ಮದುವೆ ಆಗ್ಲಿಲ್ರಿ ಮೂಲಾ ನಕ್ಷತ್ರ ಅಂತ ಹೇಳಿ. ಬದುಕು ಎಷ್ಟು ಹಾಳಾಗೋಯ್ತು ಈ ಜಗತ್ತಿನಲ್ಲಿ. 8 ಜನರ ಬದುಕು ಬೀದಿ ಪಾಲ ಆಯ್ತು ಈ ಜಗತ್ತಿನಲ್ಲಿ. ಅದಕ್ಕೆ ನಾನು ಏನ್ ಹೇಳ್ತೀನಿ, ನೀವಿಬ್ರು ಮುಂದೆ ಹುಟ್ಟುವ ಮಗುಗೆ ಯಾರ ಹೆಸರು ಕೇಳಬೇಡ್ರಿ, ನೀವೇ ಹೆಸರಿಡ್ತಕ್ಕಂಥ ತಂದೆ ತಾಯಿಗಳು ಆಗಬೇಕು ಅನ್ನತಕ್ಕಂಥ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದು ನಾವು ತೆಗೆದು ಏನ್ ಹೇಳ್ಬಿಡ್ತೀವಿ, ಕಾಕೋಕು ಹೇ ಹಾವು ಹುನ್ಸ್. ಏನ್ ಕರ್ಮಾರಿ, ಏನ್ ಕರ್ಮ, ಎಲ್ಲಿ ತಲೆ ಇಟ್ಟಿದ್ದೀರಿ? ಬಸವಣ್ಣ ಶಿರವೇವನ್ನ ಕಳಸವಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿದ್ರು, ತಲೆ ಎಲ್ಲಿ ಇಟ್ಕೊಂಡು ಹೊರಟಾರ್ರಿ ಈ ಜಗತ್ತಿನಲ್ಲಿ? ಹೇಗೆ ಬದುಕ್ತಿದ್ದೀರಿ? ಅದಕ್ಕೆ ನಿಮ್ಮಿಬ್ಬರ ಹೆಸರು ನೀವೇ ಈಗಲೇ ಏನು ಈಗಲೇ ಇವತ್ತೇ ರೆಡಿ ಮಾಡ್ಕೊಂಬಿಡ್ರಿ ಏನು ಅಂತ. ಅವಾಗ ಅದು ಏನು ಅಂತ ಬರ್ತದದು, ಅರ್ಥ ಆಗ್ತದೆ ಹೇಳೋದು. ಚೆನ್ನಾಗಿ ಬದುಕಬೇಕ್ರಿ, ಯಾರನ್ನ ಕೈ ತೋರ್ಸಕ್ ಹೋಗ್ಬೇಡ್ರಿ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್. ಹೊಂದಾಣಿಕೆ ಜೀವನ ಇರ್ಬೇಕ್ರಿ. ಬಹಳ ಜನ ಹೆಣ್ಮಕ್ಳು ಏನ್ ತಂದಿ, ನಿಮ್ಮ ಅತ್ತೆ ಮನೆಯಿಂದ ಏನ್ ತಂದಿ? ಬಂಗಾರ ತಂದಿ, ಒಡವೆ ತಂದಿ. ಏನ್ ತರಬೇಕ್ರಿ? ಒಡವೆ ಬಂಗಾರ ಅಲ್ಲ, ಒಳ್ಳೆ ಗುಣ ತಂದಿದ್ದೀನಿ ಅಂತ ಹೇಳ್ಬೇಕು ಹೆಣ್ಮಕ್ಳು. ಮುಗಿದೋಗುತ್ತೆ ಈ ಜಗತ್ತಿನೊಳಗಡೆ. ಎಷ್ಟು ಅಜ್ಞಾನ ತುಂಬಿದೆ ಅಂದ್ರೆ, ನಾನು ಬಯಸ್ಕೊಂಡಷ್ಟು ಈ ಕರ್ನಾಟಕದಲ್ಲಿ ಯಾರು ಬಯಸ್ಕೊಂಡಿಲ್ರಿ. ಕಾರಣ ಏನು? ನಿಮ್ಮನ್ನು ಸುಧಾರಿಸಕ್ ಹೋಗಿ ನಾವು ಬಯಸ್ಕೋತೀವಿ. ಆದ್ರೂ ಪರವಾಗಿಲ್ಲ, ನನ್ನ ಬಾಳ ಬಟ್ಟೆಗೆ ಮುಳ್ಳು ಹಾಕುವ ದೇಶಿಗಳಿರ, ನಿಮ್ಮ ಬಾಳ ಬಟ್ಟೆಗೆ ಪರಮಾತ್ಮ ಹೂ ಚೆಲ್ಲಲಿ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ನೀವು ಬದುಕಬೇಕು. ನೀವು ಚೆನ್ನಾಗಿ ಬದುಕ್ರಿ. ಎಷ್ಟೋ ಜನ ಹಾಡೇ ಹೇಳೋದಿಲ್ರಿ, ಒಂದ್ ಚಲೋ ಹಾಡು ಹೇಳೋದಿಲ್ಲ, ನಗೋದಿಲ್ಲ. ಲಾಫಿಂಗ್ ಕ್ಲಬ್ ಅಂತ ಬೆಂಗಳೂರಿನಾಗ, ನಗ ಕ್ಲಬ್ ಏನ್ ಹೊಲಸು ಬಂತ್ರಿ ಜಗತ್ತು. ನಗೋದಕ್ಕೆ ಮಾರಾಟ, ಅವು ಎಲ್ಲ ಮುದುಕರು ಲಾಫಿಂಗ್ ಕ್ಲಬ್ ಅಂತ. ಏನ್ರಿ ಕರ್ಮ, ಎಲ್ಲಿಗೆ ಬಂತ್ರಿ? ನಗುನು ಮಾರಾಟಕ್ಕೆ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಎಲ್ಲಿಗೆ? ಚೆನ್ನಾಗಿ ಹಾಡ್ರಿ, ನೀವಿಬ್ರು ಚೆನ್ನಾಗಿ ಹಾಡಬೇಕು. ಬಾತ್ರೂಮ್ ಸಿಂಗರ್ ಹಾಡಕ್ ಬರ್ತದಿಲ್ಲ? ಹಾಡ್ತೀಯ ಜಿತೇಂದ್ರ? ಆಡಬೇಕು ನೀನು. ನನ್ನಿಂದ ನೀನು ದೂರಾಗಿ ಹೋದೆ, ದೂರಾಗಿ ಹೋಗಿ ಬಯಲಲ್ಲಿ ನಿಂತೆ, ಈ ಬಯಲು ದಾರಿಯ ಲತೆಯಾಗಿ ಬಂದೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಲಲಲಾಲ ಅಲ್ವಾ? तेरे मेरे बीच में ಎಷ್ಟು ಆನಂದ ಅದಾರ ನೋಡಿ. ಇದನ್ನ ಬಿಡ್ತಾರ ಪೂಜಾರಿಗಳು ಬೆನ್ನತ್ತುತ್ತಾರ. ಏನ್ ಆನಂದವಾಗಿ ಬೆಳಿಗ್ಗೆ ಎದ್ದೇಳೋದು, ಮಾಡ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು, ಚಲೋ ಚಲೋ ಪ್ರಸಾದ ಮಾಡೋದು, ಊಟ ಮಾಡೋದು, ಚೆನ್ನಾಗಿ ದುಡಿಯೋದು, ತಗೊಂಡು ಬಂದಿದ್ದ ದುಡ್ಡನ್ನ ಚೆನ್ನಾಗಿ ಡಿಪಾಸಿಟ್ ಮಾಡೋದು, ನಿಮಗ್ ಬೇಕಾಗಿರೋ ಪ್ಯಾಂಟ್ ತಗೊಳ್ಳೋದು, ವುಡ್ಲ್ಯಾಂಡ್ ಶೂ ಹಾಕೋದು. ಏನ್ರಿ, ಒಂದು ಕಾಲದಲ್ಲಿ ಬಡವರು ಅಂತಂದ್ರೆ ಅರ್ಧ ಪ್ಯಾಂಟ್ ಹಾಕೊಂಡು ಬಂದ್ರೆ, ಅರ್ಧ ಚಡ್ಡಿ ಹಾಕೊಂಡ್ ಬಂದ್ರೆ ಬಡವ ಅಂತ. ಈಗ ಅರ್ಧ ಜೀನ್ಸ್ ಪ್ಯಾಂಟ್ಗೆ 6,000. ಏನ್ ಬಡವರು? ಮೊನ್ನೊಂದು ಹುಡುಗ ಬಂದ ನನ್ನ ಹತ್ರ, ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಅವ್ರ ಅಪ್ಪ ನೋಡಿದ್ರೆ IAS, ಇವ್ ನೋಡಿದ್ರೆ B. ಅವ್ರ ಅಪ್ಪ ಹೇಳ್ತಾನೆ, ನಾನು ಓದುವಾಗ ಬಾಳ ಬಡತನ ಇತ್ರಿ, ಶಾಲೆಗೆ ಹರಿದು ಪ್ಯಾಂಟ್ ಹಾಕೊಂಡು, ಇವ ಹರಿದು ಪ್ಯಾಂಟ್ ಹಾಕೊಂಡು ಬಂದ. ನೋ ಕಾಮನ್ ಸೆನ್ಸ್ ಈ ಜಗತ್ತಿನಲ್ಲಿ ಮನುಷ್ಯನಿಗೆ. ಸುಮ್ಮನೆ ಹಾಡ್ರಿ, ಚೆನ್ನಾಗಿ ಹಾಡ್ರಿ. ನೀನು ಬಾಳ ಕೇಳಕ್ ಹೋಗ್ಬೇಡಮ್ಮ. ನೀನು ಅವಂತರ ಏನೇನು ಕೇಳಕ್ ಹೋಗ್ಬೇಡ. ಅದನ್ನು ಕೊಡಿಸು, ಇದನ್ನು ಕೊಡಿಸು ಅಂತ. ಸುಮ್ಮನೆ ಪ್ರೇಮದ ಕಾಣಿಕೆ ಪಿಕ್ಚರ್ ನೋಡು. ಆರ್ತಿ ರಾಜ್ಕುಮಾರ್ ಕೂರ್ಸ್ಕೊಂಡು ಹೋಗ್ತಾ ಇರ್ತಾನೆ.
ಅದಿದು ಕೆಳಕ್ ಹೋಗ್ಬಾರ್ದು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ.